ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಕಾಂಗ್ರೆಸ್ಸೇತರ ಪಕ್ಷಕ್ಕೆ ಸತತವಾಗಿ ಮೂರನೇ ಬಾರಿಗೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಪಕ್ಷ ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಜನತಾ ಪಕ್ಷ, ಭಾರತೀಯ ಜನತಾ ಪಾರ್ಟಿ. ನನಗೆ ಇವತ್ತು ಕೂಡ ನೆನಪಿದೆ, ಮುಂಬೈನಲ್ಲಿ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ ಅಟಲ್ ಬಿಹಾರಿ ವಾಜಪೇಯಿ ನಂತರದಲ್ಲಿ ಪಕ್ಷವನ್ನ ಯಾರು ಮುನ್ನಡೆಸಬೇಕು, ಭಾರತೀಯ ಜನತಾ ಪಾರ್ಟಿಗೆ ದೇಶದಲ್ಲಿ ಭವಿಷ್ಯನೇ ಇಲ್ಲ ಅಂತ ಹೇಳಿ ನಮ್ಮೆಲ್ಲ ಕಾರ್ಯಕರ್ತರು ಚಿಂತನೆ ಯೋಚನೆ ಮಾಡ್ತಾ ಇದ್ರು. ಅವತ್ತು ಮುಂಬೈ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿಯನ್ನು ತುಂಬಬೇಕಾದ್ರೆ, ಮುಂದೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾಯಕತ್ವವನ್ನ ನರೇಂದ್ರ ಮೋದಿಜಿಯವರು ಕೊಡಬೇಕು, ನರೇಂದ್ರ ಮೋದಿಜಿಯವರು ತೆಗೆದುಕೊಳ್ಬೇಕು ಅಂತ ಹೇಳಿ ಘೋಷಣೆ ಯಾರು ಮಾಡಿದ್ ಗೊತ್ತಾ? ಇದೇ ಸನ್ಮಾನ್ಯ BS ಯಡಿಯೂರಪ್ಪನವರು, ಇದೇ ಸನ್ಮಾನ್ಯ BS ಯಡಿಯೂರಪ್ಪನವರು. ಯಾವ ಭಾರತೀಯ ಜನತಾ ಪಾರ್ಟಿ ಇವತ್ತು ದೇಶದಲ್ಲಿ ಭವಿಷ್ಯನೇ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನವರು ನಮ್ಮನ್ನ ಅವಹೇಳನ ಮಾಡ್ತಾ ಇದ್ರು, ಅಂತ ಒಂದು ದೇಶಭಕ್ತ ಕಾರ್ಯಕರ್ತರಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಗೆ ಮತ್ತೊಮ್ಮೆ ಶಕ್ತಿಯನ್ನು ತುಂಬಿ, ಯಾವ ಭಾರತೀಯ ಜನತಾ ಪಾರ್ಟಿಗೆ ಭವಿಷ್ಯನೇ ಇಲ್ಲ ಅಂತ ಹೇಳ್ತಾ ಇದ್ರು ಅಂತ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಮೂರನೇ ಬಾರಿಗೆ ಕೇಂದ್ರ ನಾವು ಅಧಿಕಾರ ನಡೆಸ್ತಾ ಇದ್ದೇವೆ. ನರೇಂದ್ರ ಮೋದಿಜಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ ಇವತ್ತು ಕೇಂದ್ರದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದೇವೆ. ಇವತ್ತು ಆರ್ಟಿಕಲ್ 370 ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಇವೆಲ್ಲವ ಕನಸು ಇತ್ತು ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬ ಕಾರ್ಯಕರ್ತದ್ದು ಕೂಡ ಇತ್ತು. ಅರೆ ಇವೆಲ್ಲವೂ ಕೂಡ ಈಡೇರುತ್ತಾ? ಇವೆಲ್ಲವೂ ಕೂಡ ಈಡೇರೋದಕ್ಕೆ ಸಾಧ್ಯನಾ? ಬಿಜೆಪಿ ಸ್ಪಷ್ಟವಾಗಿ ಕೇಂದ್ರದ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯನೇ? ಎಲ್ಲವೂ ಪ್ರಶ್ನೆ ನನ್ನನ್ನು ಒಳಗೊಂಡಂತೆ ಪಕ್ಷ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರೇ ಮೂಡಿತ್ತು ಒಂದು ಸಂದರ್ಭದಲ್ಲಿ. ಯಾವ ಭಾರತಕ್ಕೆ ಭವಿಷ್ಯನೇ ಇಲ್ಲ ಅಂತ ಹೇಳಿ ಈ ದೇಶದ ಯುವಜನತೆ ಮಾತನಾಡ್ತಾ ಇತ್ತು. ಹಿಂದಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ UPA ಸರ್ಕಾರ 10 ವರ್ಷಗಳ ಕಾಲ ಸುದೀರ್ಘವಾಗಿ ಕೇಂದ್ರದಲ್ಲಿ ಆಡಳಿತ ನಡೆಸಿತು. 10ನೇ ವರ್ಷಕ್ಕೆ ದೇಶದ ಪ್ರತಿಯೊಬ್ಬ ಯುವಕ ಈ ಭಾರತಕ್ಕೆ ಭವಿಷ್ಯನೇ ಇಲ್ಲ ಅಂತ ಹೇಳಿ ಇವತ್ತು ಯಾವುದೋ ಒಬ್ಬ ಭಾರತೀಯ ಹೊರದೇಶಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ತಲೆ ತಗ್ಸಿ ಹೋಗ್ತಾ ಇದ್ರು. ಕೇವಲ ಭಾರತೀಯರಷ್ಟೇ ಅಲ್ಲ, ನಮ್ಮ ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಜಗತ್ತಿನ ಯಾವುದೇ ದೇಶಕ್ಕೆ ಹೋದ್ರೂ ಸಹ ನಾನು ಭಾರತದ ಪ್ರಧಾನಮಂತ್ರಿ ಅಂತೇಳಿ ಎದೆ ತಟ್ಟಿ ಹೇಳ್ತಕ್ಕಂಥ ವಾತಾವರಣನೇ ಇರಲಿಲ್ಲ. ಯಾವ ದೇಶಕ್ಕೆ ಭವಿಷ್ಯ ಇಲ್ಲ ಅಂತೇಳಿ ಯುವಕರು ಚಿಂತನೆ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ, ಅಂತ ಕ್ಲಿಷ್ಟಕರ ಸಂದರ್ಭದಲ್ಲಿ ಭಾರತಕ್ಕೂ ಕೂಡ ಉಜ್ವಲ ಭವಿಷ್ಯ ಇದೆ, ಭಾರತವು ಕೂಡ ಅಭಿವೃದ್ಧಿಯ ಪಥದಲ್ಲಿ ಸಾಗೋದಕ್ಕೆ ಸಾಧ್ಯ ಇದೆ, ಭಾರತ ದೇಶವು ಕೂಡ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ತಕ್ಕಂಥ ತಾಕತ್ತಿದೆ ಅಂತೇಳಿ ಭರವಸೆನ ಮೂಡಿಸ್ತಕ್ಕಂಥವ್ರು ಮತ್ತಾರೂ ಅಲ್ಲ, ಇದೇ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು. 2014ರಲ್ಲಿ ಆರ್ಟಿಕಲ್ 370 ಯಾವ ಕಾಶ್ಮೀರದಲ್ಲಿ ಸಾವಿರಾರು ಯೋಧರ ಬಲಿದಾನವನ್ನು ತೆಗೆದುಕೊಂಡಿತ್ತು, ಯಾವ ಕಾಶ್ಮೀರದಲ್ಲಿ ಹಿಂದೂಗಳ ಹತ್ಯೆ ಆಗಿತ್ತು, ಅಂತ ದರಿದ್ರ ಆರ್ಟಿಕಲ್ 370ಯನ್ನ ಬುಡ ಸಮೇತ ಕಿತ್ತಾಕ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿ ನೇತೃತ್ವದ ನಮ್ಮ ದೇಶದ ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾಗಿರ್ತಕ್ಕಂಥ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಆರ್ಟಿಕಲ್ 370 ತಂದಾಕ್ತಕ್ಕಂಥ ಕೆಲಸ ಆಯಿತು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಹಲವು ದಶಕಗಳ ಒಂದು ಹೋರಾಟ, ಅನೇಕರ ಒಂದು ಬಲಿದಾನ, ಇವತ್ತು ಮೋದಿಜಿಯವರ ಸಂಕಲ್ಪದಂತೆ ಕೋಟ್ಯಾಂತರ ನಮ್ಮ ಕಾರ್ಯಕರ್ತರ ಆಶಯದಂತೆ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿರುವಾಗಿದ್ರೆ, ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯ ಆಶಯಗಳು, ನಮ್ಮ ಸಂಕಲ್ಪ, ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಮುಸಲ್ಮಾನರು ವಿರೋಧಿ ಅಂತ ಹೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ನವರು ಮಾಡ್ತಾರೆ. ಆದ್ರೆ ಸ್ವಾತಂತ್ರ್ಯ ಬಂದು 55-60 ವರ್ಷಗಳ ಕಾಲ ಸುದೀರ್ಘವಾಗಿ ಈ ದೇಶದ ಆಡಳಿತ ನಡೆಸತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ. ಯಾವತ್ತೂ ಕೂಡ ಕಾಂಗ್ರೆಸ್ನವ್ರಿಗೆ
ಆ ಮುಸಲ್ಮಾನ್ ಹೆಣ್ಮಕ್ಳಿಗೆ ನ್ಯಾಯ ಕೊಡಬೇಕು ಅಂತ ಯಾವತ್ತೂ ಕೂಡ ಅನ್ನಿಸ್ಲೇ ಇಲ್ಲ. ಆದ್ರೆ ಈ ದೇಶದ ಒಂದು ಹಿಂದೂ ಮಹಿಳೆಗೆ ಯಾವ ರೀತಿ ಇವತ್ತು ಸಮಾಜದಲ್ಲಿ ನ್ಯಾಯ ಸಿಗ್ತಾ ಇದೆಯೋ ಅದೇ ರೀತಿ ಮುಸಲ್ಮಾನ್ ಹೆಣ್ಮಕ್ಳಿಗೂ ಕೂಡ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಟ್ರಿಪಲ್ ತಲಾಖ್ ಅನ್ನ ಕಿತ್ತಾಕಿರ್ತಕ್ಕಂಥದ್ದು ಇದೇ ನರೇಂದ್ರ